ವಿಚಾರ ಅಲ್ಲ ಹಣದ ಮೇಲೆ ಪ್ರೇಮ ಇಟ್ರೆ ಏನಾಗ್ತದ? ಏನಾಗ್ತದ್ರಿಪ? ಅದೇ ಪ್ರೇಮ ಏನು ಹೆಂಡತಿ ಮೇಲೆ ಇಟ್ಟರೆ ಮೋಹ ಆಗ್ತವ್ರಿಪ. ಅದೇ ಪ್ರೇಮ ಪ್ರೀತಿ ಒಯ್ದು ಮಕ್ಕಳ ಮೇಲೆ ಇರಿಸಿದ್ರ ವಾತ್ಸಲ್ಯ ಆಗ್ತವ್ರಿಪ. ಅದೇ ಪ್ರೇಮದ ಭಾವ ಒಯ್ದು ಗುರು ಹಿರಿಯರ ಮೇಲಿಟ್ಟು ದರ್ಶನ ಮಾಡಿದ್ರ ಭಕ್ತಿ ಆಗಬೇಕು ಹೇಳ್ತಾರಿಪ ನಿಮ್ಮಂತವ್ರು. ಭಕ್ತಿಯಿಂದ ಮುಕ್ತಿ ಆಗ್ತದೆ ತಮ್ಮ. ಹೌದೌದು. ಆದ್ರೆ ನೀವು ಭಕ್ತಿ ಮುಕ್ತಿ ಆಗ್ತದೆ ಈ ಲೋಕದ ಹುಟ್ಟು ಬಂದ ಬಳಕ ಹಂಗ ಇರಬಾರ್ದ್ರೆ ವ್ಯಾಪಾರ ಮಾಡ್ಕೋಬೇಕು ನೀವು. ಏನ್ ಮಾಡ್ಬೇಕ್ರಿಪ ವ್ಯಾಪಾರ ಅಂತ ಬಳಕ? ಏನೇನು ಮೊದಲನೇ ಪದ್ಯದಾಗ ಮೂರು ಸಾಯಂಕಾಲ ಟೈಮ ಹಾ 3 ಟೈಮ್ದಾಗ ತಿಳ್ಕೊಂಡಿ ಇಲ್ಲಂದ್ರೆ ಕಳ್ಕೊಂಡಿ. ವಿಚಾರ ಮಾಡ್ತಮ್ಮ ಒಬ್ಬ ಏನು ಮಾಡಿದ ಯುವಕ? ಏನ್ ಮಾಡಿದ್ರಿಪ? ಬಿಜಾಪುರ ಯುವಕ ಸೊಲಾಪುರ ಕುದುರೆಯನ್ನ ಕಳುವು ಮಾಡಿ ತಂದು ಬಿಜಾಪುರದಾಗ ನಿಲ್ಲಿಸಿದ. ಹಾ ಕೊಂಡು ತರಲಿಲ್ಲ ಯುವಕ, ಕುದುರೆಯನ್ನ ಕಳುವು ಮಾಡಿಕೊಡ್ತಾನೆ ಬಿಜಾಪುರದೊಳಗೆ ನಿಲ್ಲಿಸಿದ. ಭಕ್ತರು ಒಂದು ಗಿರೇಕಿ ಏನ್ರಿ ಮಾಡಬೇಕಾದ್ರೆ ಕುದುರೆ ಕಿಮ್ಮತ್ತೇನು? ಕೊಡಿ ತಂದಿರಿ ಏನ್ ಹೇಳ್ಬೇಕು? ಅವನಿಗೇನು ಕೊಡ್ತಿರ್ಪ ಕುದುರೆ ರೇಟ? ಎಷ್ಟಕ್ಕೆ ಬೇಡ್ತೀರಿ ಬೇಡ್ರಿ. ಹಿಂದಿನ ಕಾಲ ಸ್ವಸ್ಥ 1,000 ಕೊಟ್ಟು 1ನೇ ಗಿರೇಕಿ ಕೊಡ್ಲಿಲ್ಲ. 2ನೇ ಗಿರೇಕಿ 2,000 ಕೊಡ್ಲಿಲ್ಲ. 3ನೇ ಗಿರೇಕಿ 3,000 ಬೇಡ್ರೆ ಕೊಡಲೇ ಇಲ್ಲ. ಮತ್ತೆ ಎಷ್ಟಕ್ಕೆ ಕೊಟ್ರಿ ಭಯ ಕುದುರೆ? ಇನ್ನ ಟೈಮ್ ಬಾಳ್ದ ವ್ಯಾಪಾರ ಆಗ್ತದೆ ಅಂತ ಹೇಳಿ ಕುಂತ 4ನೇ ಗಿರೇಕಿ ಬಂದ್ರಿ ವ್ಯಾಪಾರ ಮಾಡೋ ಬರ್ಸಿ ಗಿರೇಕಿ. ಹಾ ಏನ್ರಿ ಯಜಮಾನ್ರ ಅಮ್ಮಂದ್ರ ಕುದುರೆ ಕಿಮ್ಮತ್ತೇನು? ಎಷ್ಟಕ್ಕೆ ಬೇಡ್ರಿ ಬೇಡ್ರಿ. ನಾವ್ ಜೀವನದಲ್ಲಿ ಬೇಡವ್ರಲ್ಲ ಕುಂತೆ ನೋಡವ್ರು. ನೋಡ್ರಿ ಹಂಗಾರ ಲಗಾಮ ಕೊಟ್ಟ ತಡಿ ಕೊಟ್ಟ ಲಗಾಮ ಹಾಕಿ ತಡಿಯನ್ನ ಹಚ್ಚಿ ಕುದುರೆ ಹೊತ್ರಿ 4ನೇ ಗಿರೇಕಿ ಒಯ್ದ್ರಿ ಡೈರೆಕ್ಟ್ ಸೊಲಾಪುರಕ್ಕೆ. ಆ ಕುದುರೆಗೆ ಬಂದಿದ್ದಾರೆ ಗುರುತಿದ್ದು ಕಾಣಿಸ್ತದ್ರಿಪ. ಎಲ್ಲಿಂದ ಬಂದಿತ್ತು ಅಲ್ಲಿಗೆ ಹೋಯ್ತಂತ. ಹೌದೌದು. ಮೊದಲಿನ ಗಿರೇಕಿ ಬಂದ್ರಿ 3 ಎಷ್ಟು ಕೊಟ್ರಿ ಯಜಮಾನ್ರ? ಎಷ್ಟಕ್ಕೆ ತಂದಿನಿ? ಅಷ್ಟಕ್ಕೆ ಹೋಯ್ತಪ್ಪ ನೀವು ಕೊಂಡ್ಕೊಂಡಿದ್ದ. ಎಲ್ಲಿದ್ರಿಪ? ಪುಕಾಟ್ ಬಂದು ಪುಕಾಟ್ ಹೋಯ್ತು. 1ನೇ ಗಿರೇಕಿ ಬಾಳೆತನ, 2ನೇ ಗಿರೇಕಿ ಯೌವನ, 3ನೇ ಗಿರೇಕಿ ವೃದ್ಧಾಪ್ಯತನ. ಇವೇ 3 ಟೈಮ ತಿಳ್ಕೊಂಡಿ ಇಲ್ಲಂದ್ರೆ ಉಳ್ಕೊಂಡಿ, ಇಲ್ಲ ಅಥವಾ ಕಳ್ಕೊಂಡಿ. ವ್ಯಾಪಾರ ಮಾಡಿಕೊಂಡು ಈ ಭಕ್ತಿ ಅನ್ನತಕ್ಕಂಥ ಪದ್ಯವನ್ನು ಕೇಳಿನಿ. ಸತ್ಪುರುಷ ಶರಣ ಆಗ್ಬೇಕ ತಮ್ಮ ಮುಂಗೋಡು ತಗೊಳ್ಳದ ನೇಮ.